ಮಂಗಳೂರಿನ ಪಳ್ನೀರ್ನ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಅದ್ದೂರಿಯಾಗಿ ಆಚರಿಸಲಾಯಿತು. ಚಿನ್ನಾಭರಣ ಮತ್ತು ವಜ್ರಾಭರಣಗಳ ಮಾರಾಟ ಕ್ಷೇತ್ರದಲ್ಲಿ ಹೆಸರು ಪಡೆದುಕೊಂಡಿರುವ ನಗರದ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಕಾರ್ಯಕ್ರಮಕ್ಕೆ ಮಂಗಳೂರು ಲೇಡೀಸ್ ಕ್ಲಬ್ನ ಅಧ್ಯಕ್ಷೆ ನಯನಾ ಫರ್ನಾಂಡಿಸ್, ಮಂಗಳೂರು ಲೇಡೀಸ್ ಕ್ಲಬ್ ಉಪಾಧ್ಯಕ್ಷೆ ಒಲಿವಿಯಾ ಪೆರೇರಾ, ಇತರ ಅತಿಥಿಗಳು ಮತ್ತು ಗ್ರಾಹಕಿಯರು ಸೇರಿ ಕೇಕ್ ಕತ್ತರಿಸಿ ಚಾಲನೆ ನೀಡಿದರು. ಈ ವೇಳೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಮೂವರು ಸಾಧಕಿಯರಾದ ಆಳ್ವಾಸ್ ವಿದ್ಯಾಸಂಸ್ಥೆಯ ಸ್ಟೂಡೆಂಟ್ ವೆಲ್ಫೇರ್ ಆಫೀಸರ್ ಸಬಿತಾ ಮೋನಿಸ್, ಮೂಡುಬಿದ್ರೆ ಸ್ಫೂರ್ತಿ ವಿಶೇಷ ಮಕ್ಕಳ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿನಿ ಫಾತಿಮಾ ಸಹಲಾ, ಮಂಗಳೂರು ಮಹಾನಗರ ಪಾಲಿಕೆಯ ಪೌರಕಾರ್ಮಿಕೆ ಗಿರಿಜಾ ಅವರನ್ನು ಗೌರವಿಸಿ ಸನ್ಮಾನಿಸಲಾಯಿತು. ಈ ವೇಳೆ ಮಂಗಳೂರು ಲೇಡೀಸ್ ಕ್ಲಬ್ ಉಪಾಧ್ಯಕ್ಷೆ ಒಲಿವಿಯಾ ಪೆರೇರಾ ಅವರು ಮಾತನಾಡಿ, ಮಹಿಳೆಯರು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡುತ್ತಿದ್ದಾರೆ. ಸಾಧಕ ಮಹಿಳೆಯರನ್ನ ಗುರುತಿಸಿ ಗೌರವ ಮಾಡುತ್ತಿರುವುದು ಅಭಿನಂದನೀಯ ಕಾರ್ಯ ಎಂದು ಹೇಳಿದರು. ಲೇಡೀಸ್ ಕ್ಲಬ್ ವತಿಯಿಂದ ನಾವು ಬಂದಿದ್ದೇವೆ, ಬಹಳ ಸಂತೋಷ ಆಯಿತು. ಈ ಮಲಬಾರ್ ಗೋಲ್ಡ್ನವರು ಪ್ರತಿಯೊಬ್ಬ ಮಹಿಳೆಯನ್ನು ಪ್ರತಿ ಕ್ಷೇತ್ರದಿಂದ ಮುಖ್ಯವಾಗಿ ಅವರನ್ನು ಗುರುತಿಸಿ, ಅವರ ಕೆಲಸವನ್ನು ಗುರುತಿಸಿ ಅವರನ್ನು ಸನ್ಮಾನಿಸಿದ್ದು ಬಹು ಸಂತೋಷದ ವಿಷಯ. ಅವರು ಹೇಳಿದ್ದು ಅಡಿಗೆ ಮನೆಯಿಂದ ಸ್ಯಾಟಲೈಟ್ ತನಕ ಇವತ್ತು ಮಹಿಳೆಯರ ಸಾಧನೆ ಇದೆ ಅಂತ. ಆದರೂ ಮಹಿಳೆಯರಿಗೆ ಕೆಲವೆಲ್ಲ ಕೇಳಲಿಕ್ಕೆ ಸಿಗ್ತದೆ ಅಂತನೂ ಅವರು ಹೇಳಿದರು. ಅದು ಸತ್ಯ. ನಾವು ಮಂಗಳೂರಲ್ಲಿ ಎಲ್ಲಿ ಹೋಗ್ತಾ ಇರಬೇಕಾದ್ರೂ ಟ್ರಾಫಿಕ್ ಜಾಮ್ ಎಲ್ಲಿ ಆದ್ರೂ ಹಿಂದೆಯಿಂದ ಒಬ್ಬ ಗಂಡಸು ಅವರು ಯಾರೋ ಅಲ್ಲಿ ಹೆಂಗಸರು ಡ್ರೈವ್ ಮಾಡ್ತಾ ಇರಬೇಕು, ಅದಕ್ಕೆ ಟ್ರಾಫಿಕ್ ಜಾಮ್ ಆಗಿದೆ ಅಂತ. ಎಷ್ಟು ಒಳ್ಳೆ ಕೆಲಸ ಮಾಡಿದ್ರು ಹೆಂಗಸರಿಗೆ ಯಾವಾಗಲೂ ಸ್ವಲ್ಪ ಕೇಳಲಿಕ್ಕೆ ಇರ್ತದೆ. ಮಲಬಾರ್ ಗೋಲ್ಡ್ನವರು ಇವತ್ತು ಮಹಿಳೆಯರನ್ನು ಸನ್ಮಾನಿಸಿದ್ದಕ್ಕೆ ನಮ್ಮ ಲೇಡೀಸ್ ಕ್ಲಬ್ ಇಂದ ಬಹು ತುಂಬವಾಗಿ ನಾನು ಅವರನ್ನ ಧನ್ಯವಾದ ಹೇಳ್ತೇನೆ ಅವರಿಗೆ. ಕಾರ್ಯಕ್ರಮದಲ್ಲಿ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಮಂಗಳೂರಿನ ಸ್ಟೋರ್ ಹೆಡ್ ಹಫೀಜ್ ರೆಹಮಾನ್ ಅವರು ಮಾತನಾಡಿ, ಮಹಿಳೆಯರು ಸಮಾಜದ ಅಂಗವಾಗಿ ಕೆಲಸ ಮಾಡುತ್ತಿದ್ದಾರೆ, ನಾನಾ ಕ್ಷೇತ್ರದಲ್ಲಿ ಸಾಧನೆ ಮಾಡುತ್ತಿದ್ದಾರೆ ಎಂದು ಹೇಳಿದರು. ಪೂಜೆ ಮಾಡುವಂಥದ್ದಲ್ಲ, ಅವಳು ನಾವು ಹೇಗೆ ಗೌರವ ಕೊಡ್ತೀವೋ ಅದೇ ಒಂದು ಪೂಜೆ ಆಗಿರುತ್ತೆ. ಅವಳಿಗೆ ಗೌರವ ಕೊಡದಂಥ ಪೂಜೆಯನ್ನು ದೇವರು ಸ್ವೀಕರಿಸುವುದಿಲ್ಲ ಅಂತ ಹೇಳಿ ಒಂದು ಶ್ಲೋಕದಲ್ಲಿ ಬರುವಂತಹ ಒಂದು ವಿಚಾರ ಆಗಿರುತ್ತೆ. ಅದೇ ರೀತಿ ಒಬ್ಬ ಗಂಡನಿಗೆ ಹೆಂಡತಿಯಾಗಿ ಹೆಣ್ಣು ಯಾವ ರೀತಿಯಲ್ಲಿ ಎಲ್ಲ ಮಾಡಬಹುದು ಅಂತೇಳಿ ಒಂದು ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ. ಕಾರ್ಯೇಶು ದಾಸಿ ಕರ್ಣೇಶು ಮಂತ್ರಿ ಬೋಧೇಶು ಮಾತೆ ರೂಪೇಶು ಲಕ್ಷ್ಮಿ ಸಮಯಾದ ರೀತಿ ಅಂತ ಹೇಳಿದ್ರೆ ಈ ಎಲ್ಲ ಪಾತ್ರವನ್ನು ಒಂದು ಹೆಣ್ಣು ಅಚ್ಚುಕಟ್ಟಾಗಿ ಮಾಡುವಂತಹ ಒಂದು ಸ್ಥಿತಿಯನ್ನು ಈ ಮಹಿಳೆ ತನ್ನ ಗುಣದಲ್ಲಿ ಅಳವಡಿಸಿಕೊಂಡಿದ್ದಾರೆ. ಹಾಗೆ ನಮ್ಮ ವಚನಕಾರರು ಹೇಳುವಂತೆ ಹೆಣ್ಣಿಗೆ ಮಹತ್ವದ ಕುಟುಂಬದಲ್ಲಿ ತಾಯಿಯಾಗಿ, ಮಗಳಾಗಿ, ಸೊಸೆಯಾಗಿ, ಸಹೋದರಿಯಾಗಿ ತನ್ನ ಪಾತ್ರವನ್ನು ನಿರ್ವಹಿಸಿದ್ದಾಳೆ. ಖಂಡಿತವಾಗಿಯೂ ಜೀವನದಲ್ಲಿ ಬರುವ ಎಲ್ಲ ಸವಾಲುಗಳು ನನಗೂ ಅನೇಕ ಸವಾಲುಗಳು ನನ್ನ ಜೀವನದಲ್ಲಿ ಬಂದವು. ಅದನ್ನು ನಾನು ಧೈರ್ಯವಾಗಿ ಮೆಟ್ಟಿ ನಿಂತ ಕಾರಣ ಇವತ್ತು ನಾನು ಈ ಸ್ಥಾನದಲ್ಲಿ ಬರಲು ಸಾಧ್ಯ ಆಗಿದೆ. ನನಗೆ ಹಲವಾರು ನನ್ನ ತಾಯಿ ಆಗಬಹುದು, ನನ್ನ ಸಹೋದರಿಯರು, ನನ್ನ ತಂದೆ ತಾಯಿ, ಎಲ್ಲರ ನನ್ನ ಶಿಕ್ಷಕರ ಎಲ್ಲರ ಸಹಕಾರದಿಂದ ನಾನು ಈ ಹಂತಕ್ಕೆ ಬರಲು ಸಾಧ್ಯವಾಗಿದೆ. ಮಹಿಳೆಯರು ತಮ್ಮ ಸವಾಲುಗಳನ್ನು ಎದುರಿಸಲಿಕ್ಕೆ ಅವರಿಗೆ ದೇವರು ಇನ್ನೂ ಬೇಕಾದ ಎಲ್ಲ ತಾಳ್ಮೆಯನ್ನು ಕೊಡಲಿ ಅಂತ ಹೇಳಿ ಇನ್ನೂ ಅವರು ಮುಂದೆ ಬರಲಿ ಎಂದು ಆಶಿಸುತ್ತಾ ಎಲ್ಲ ಮಹಿಳೆಯರಿಗೂ ಇವತ್ತಿನ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಶುಭಕಾಮನೆಗಳನ್ನು ಹೇಳಿ ಅವರಿಗೆ. ಇನ್ನು ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಸಂಸ್ಥೆಯ ಮಹಿಳಾ ಸಬಲೀಕರಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಿದ್ದು 100 ಕೋಟಿಗೂ ಅಧಿಕ ಮೊತ್ತ ಮಹಿಳಾ ಸಬಲೀಕರಣಕ್ಕಾಗಿ ಮೀಸಲಿಟ್ಟಿದೆ. ಮಾತ್ರವಲ್ಲದೆ ತನ್ನ ಎಲ್ಲಾ 19 ರಾಜ್ಯದಲ್ಲಿ ಒಟ್ಟು 1,15,000ಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ 100 ಕೋಟಿಗೂ ಅಧಿಕ ಮೊತ್ತದ ವಿದ್ಯಾರ್ಥಿ ವೇತನ ನೀಡುತ್ತಾ ಇದ್ದು,
ಮಂಗಳೂರು ಸ್ಟೋರ್ನಿಂದ 586 ವಿದ್ಯಾರ್ಥಿಗಳಿಗೆ 48 ಲಕ್ಷ ಮೊತ್ತ ವಿದ್ಯಾರ್ಥಿ ವೇತನ ನೀಡಿದೆ. ಇನ್ನು ಸಿಎಸ್ಆರ್ ನಿಧಿಯಿಂದ ಆರೋಗ್ಯ ನಿಧಿ, ಆಹಾರ ವಿತರಣೆ, ವೈದ್ಯಕೀಯ ತಪಾಸಣೆ ಶಿಬಿರದಂತಹ ವಿವಿಧ ಸಮಾಜಮುಖಿ ಯೋಜನೆಗಳನ್ನು ನಡೆಸುತ್ತಿದೆ. ಈ ವೇಳೆ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಮಂಗಳೂರಿನ ಸ್ಟೋರ್ ಹೆಡ್ ಹಫೀಜ್ ರೆಹಮಾನ್, ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಮಂಗಳೂರಿನ ಸ್ಟೋರ್ ಅಸಿಸ್ಟೆಂಟ್ ಸ್ಟೋರ್ ಹೆಡ್ ನಜರ್ ಅಹಮದ್, ಡೆಪ್ಯೂಟಿ ಸೇಲ್ಸ್ ಮ್ಯಾನೇಜರ್ ಸಮೀರ್, ಬ್ರಾಂಚ್ ಮ್ಯಾನೇಜರ್ ರಘುರಾಮ್ ಸಿಎಸ್, ಮಾರ್ಕೆಟಿಂಗ್ ಮ್ಯಾನೇಜರ್ ಶೇಖ್ ಫರಾನ್ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾಬೂರು, ವಿ4 ನ್ಯೂಸ್, ಮಂಗಳೂರು.